ಹ್ಞೂ ಕಣ ನಾನು ಪಾಸ್ ಅದೇ. ಹಾಂ, ಇದಕ್ಕೆಲ್ಲ ಏನಿದ್ರು ನಾವು ಅಪ್ಪಂಗೆ ಕ್ರೆಡಿಟ್ ಕೊಡಬೇಕು, ಅವರಿಂದನೇ ಎಲ್ಲ. ಸರಿ, ನಾವೇನು ಮಾಡ್ತೀನಿ ಬಿಡು. ನರಸಿಂಹ, ದಯವಿಟ್ಟು ನನ್ನ ಕ್ಷಮಿಸು ಮಗ. ಅಪ್ಪ ಯಾಕೆ ಹಿಂಗೆ ಮಾತಾಡ್ತಾಯಿದ್ದೀರಾ? ಎಷ್ಟು ವರ್ಷ ನಿನಗೆ ಈ ಕೈಗಳಿಂದ ಹೊಡೆದಿದ್ದೀನಿ, ಬಾಯಿಗೆ ಬಂದಂಗೆ ಬೈದಿದ್ದೀನಿ. ಅದು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಪಾಸಾಗಿದೆಯಲ್ಲ, ಅದಕ್ಕೆ ನಾಳೆ ದಿನ ನೀನು ಇನ್ಸ್ಪೆಕ್ಟ್ರಾಗಿ ಬರೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಮಗ. ಅಪ್ಪ, ನಾನು ಎಷ್ಟು ಎತ್ತರಕ್ಕೆ ಬೆಳೆದ್ರು ಯಾವತ್ತಿದ್ರು ನಾನು ನಿಮಗೆ ಮಗನೇ. ನನಗೆ ಆಗ್ತಿರೋ ಖುಷಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಗರೇಟ್ ಸೇರ್ತೀರಾ? ಸೇದಬೇಕು ಅನ್ನಿಸ್ತಿದೆ. ಇಲ್ವೇ, ನೀನು ಹೋಗಿ ಈಗ ತರಕ್ಕಾಗತ್ತಾ? ತಂದ್ಬಿಡೋದೇನಿಲ್ಲಪ್ಪ, ನಾನು ಆಗಲೇ ತಂದೀನಿ, ತಗೊಳ್ಳಿ. ಅಯ್ಯೋ, ಏನು ಇಡೀ ಪ್ಯಾಕ್ ತಂದ್ಬಿಟ್ಟಿದ್ಯಾ? ಇದರಲ್ಲಿ ಒಂದೇ ಇರೋದು, ತಗೊಳ್ಳಿ. ಒಚ್ಚಂಗೆ ಗೊತ್ತಾದರೆ ಅವ್ರಿಗೇನು ಗೊತ್ತಾಗಲ್ಲ, ನಾನು ಹೇಳಲ್ಲ, ನೀವು ಹೇಳ್ಬಿಡಿ, ನೀವು ಸೇದಿ. ಇದಕ್ಕೋ ಸಿಗರೇಟ್ ಸೇದೋದ್ರಲ್ಲಿ ಸಿಗೋ ಮಜಾ ಯಾವುದಲ್ಲೂ ಸಿಗಲ್ಲ ಕಣ. ಎಣ್ಣೆ ಹೊಡಿಯೋದ್ರಲ್ಲಿ ಇನ್ನೂ ಮಜಾ ಇರುತ್ತಪ್ಪ. ಎಲ್ಲನೂ ಒಂದು ಲಿಮಿಟಲ್ಲಿದ್ದರೆ ಒಳ್ಳೇದು ಕಣ. ಹೌದಪ್ಪ, ನೀವು ಈ ಸಿಗರೇಟ್ ಸೇದೋದನ್ನೆಲ್ಲ ಯಾವಾಗ ಕಲ್ತ್ಕೊಂಡ್ರಿ? ಮದುವೆಗೆ ಮುಂಚೆನೇ ಕಲ್ತ್ಕೊಂಡಿದ್ದೆ, ಆದರೆ ಈ ಅಭ್ಯಾಸ ಏನೂ ಇಲ್ಲ ಅಂತ ನಿಮ್ಮ ಅವನ ಹತ್ರ ಹೇಳಿದ್ದೆ. ಮದುವೆ ಆದಮೇಲೆ ಒಂದು ದಿನ ಸಿಗಾಕೊಂಡೆ ನೋಡು, ಇಡೀ ದಿನ ಊಟ ಹಾಕಲಿಲ್ಲ ಕಣೋ ನಂಗೆ ಅವಳು. ಅದಕ್ಕೆ ಆಗಾಗ ಖುಷಿ ಆದಾಗ, ದುಃಖ ಆದಾಗ ಒಂದೊಂದೇ ಸಿಗ್ತಾ ಇದ್ದೆ. ಅವಳು ಹೇಳೋಷ್ಟು ಹೇಳಿದ್ಲು, ನಾ ಕೇಳಲಿಲ್ಲ, ಸುಮ್ಮನಾಗೋದ್ಲು. ಅಪ್ಪ, ಅಮ್ಮ ಅವಳೆಲ್ಲೋ ಬರ್ತಾಳೆ. ಒಳಗೆ ಸಿಹಿ ಮಾಡು ಅಂತ ಹೇಳಿದ್ದೀನಿ, ಅವಳು ನಿಮ್ಮ ಮತ್ತೆ ಸೇರಿಕೊಂಡು ಸಿಹಿ ಮಾಡ್ತಾ ಇದ್ದಾಳೆ. ನೀನು ಒಂದು ಗ್ಲಾಸ್ ನೀರು ತರ್ತೀಯಾ? ಬರೀ ನೀರು ಯಾಕೆ? ಬಾಯಿ ಮುಕ್ಕಳಿಸೋಕ್ಕೆ ಕಣ. ಬಾಯಿನಲ್ಲಿ ತುಂಬಿಕೊಂಡಿರೋ ಅನಿಷ್ಟನ ಹೊರಗಾಕ್ರಿ. ಆಪರೇಷನ್ ಆಗಿದೆ, ಸಿಗರೇಟ್ ಸೇರ್ತಾ ಇದ್ದೀರಲ್ಲ, ನಿಮ್ಗಷ್ಟು ಬುದ್ಧಿ ಇಲ್ವಾ? ನಾನು ಸಿಗರೇಟ್ ಸೇರ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ನೀವೇನು ಕಳ್ಳಾಟ ಆಡಿದ್ರು ನನಗೆ ಗೊತ್ತಾಗುತ್ತೆ. ಅಂಬುಜಾನೆ ನೀವು ಸಿಗರೇಟ್ ಸೇರ್ತಿದ್ದೀರಾ ಅಂತ ಹೇಳಿದ್ಲು. ಓಹೋ, ತಮ್ಮದು ಈ ಕೆಲಸ? ಇನ್ನೇನು, ನೀನು ಕೆಟ್ಟ ಕೆಲಸ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಏನೋ ನರಸಿಂಹ, ನಿನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಅದೇನೋ ಸಿಗರೇಟ್ ಸೇದಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ತಂದುಕೊಟ್ಟೆ. ಆಸೆ ಪಟ್ಟಿದ್ದು ನಿಜ, ಆದರೆ ಸಿಗರೇಟ್ ತಂದ್ಕೊಡು ಅಂತೇನು ಕೇಳಲಿಲ್ಲ. ಇವನ ಹತ್ರನೇ ಇತ್ತು, ಕೊಟ್ಟ. ಹೌದೇನೋ ನರಸಿಂಹ, ನೀನು ಸಿಗರೇಟ್ ಸೇದೋಕೆ ಶುರು ಮಾಡಿದ್ಯಾ? ಇಲ್ಲಪ್ಪ, ಅಪ್ಪನಿಗೋಸ್ಕರ ತಂದಿದ್ದು. ಮಗ ಪಾಸಾಗಿದ್ದಾನೆ ಅನ್ನೋ ಖುಷಿಗೆ ಅರ್ಧ ಮಾತ್ರ ಸೇದ್ಬಿಟ್ಟೆ. ಇವತ್ತು ಖುಷಿಗೆ ಸೇದಿದ್ರಿ, ಇನ್ನೊಂದು ದಿನ ಇನ್ನೂ ಖುಷಿ ಆಯಿತು ಅಂತ ಇನ್ನೊಂದು ಸೇದಿದ್ರೆ ಆರೋಗ್ಯನ ಯಾಕ್ರಿ ಹಾಳು ಮಾಡ್ಕೊಳ್ತಾ ಇದ್ದೀರಾ ನೀವು? ಅವತ್ತು ನೀವೇ ಹೇಳಿದ್ರಿ ಇನ್ಮೇಲಿಂದ ಸಿಗರೇಟ್ ಮುಟ್ಟೋದಿಲ್ಲ ಅಂತ. ಹೇಳಿದ್ದೆ. ಮತ್ತೆ ಯಾಕೆ ಸೇದಿದ್ದು? ಹೆಂಗಸಿಗಿರೋ ಹಠ, ಗಂಡಸಿಗಿರೋ ಚಟ ಎರಡನ್ನೂ ಬಿಡ್ಸೋಕ್ಕಾಗಲ್ಲ. ನನಗೆ ಯಾವ ಹಠನೂ ಇಲ್ಲ. ಈಗ ನಿಮ್ಗಿರೋ ಸಿಗರೇಟಿನ ಚಟನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕ್ಷಮಿಸ್ಬೇಡ ಗೊತ್ತಲ್ಲ, ಇನ್ಮೇಲೆ ಆ ಸಿಗರೇಟ್ ಮುಟ್ಟಲ್ಲ, ಆಯ್ತಾ? ನಾನು ಮದುವೆ ಆದಾಗಿಂದ ನನಗಿಷ್ಟ ಇಲ್ಲ ಅನ್ನೋದು ಅಂದರೆ ಇದೊಂದೇ. ನಾನು ಬೇಡ ಅಂದಾಗ ಬಿಡ್ತೀನಿ ಅಂತೀರಾ, ಆಮೇಲೆ ಮತ್ತೆ ಶುರು ಹಚ್ಕೋತೀರಾ. ಇವತ್ತಿಂದ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ, ಅದೇನಾಗುತ್ತೋ ಆಗಲಿ. ಗೊತ್ತಲ್ಲ, ಇಷ್ಟು ಸಣ್ಣ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನಾ? ಶಿಕ್ಷೆ ನಿಮ್ಗೆಲ್ಲ ಕೊಡ್ತಿರೋದು, ನನಗೆ ನಾನು ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಇನ್ನು ಮುಂದೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ.
ಒಂದ್ಸಲ ಅದಕ್ಕೆ ಅಯ್ಯಯ್ಯೋ ಈಗ ಸಮಾಧಾನ ನಿನಗೆ ಗಂಡ ಹೆಂಡತಿ ಮಧ್ಯೆ ತಂದು ಹಾಕಿ ತಮಾಷೆ ನೋಡು ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಅಣ್ಣ ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸಾರಿ ಅಣ್ಣ. ಅತ್ತೆ, ಅಪ್ಪ ಮಗ ಏನೋ ಮಾಡ್ಕೋತಾ ಇದ್ವಿ, ಅದನ್ನ ಅಮ್ಮಂಗೆ ಯಾಕೆ ಹೇಳಬೇಕು? ಈಗ ನೋಡು, ಅಮ್ಮ ಕೋಪ ಮಾಡ್ಕೊಂಡು ಹೋದ್ರು. ಬರೀ ಕೋಪ ಅಲ್ಲ ಕಣೋ, ಮಾತೇ ಆಡಲ್ಲ ಅಂತ ಹೋಗಿದ್ದಾಳೆ. ಹೆಂಡತಿ ಯಾವುದನ್ನು ಬೇಕಾದ್ರೂ ಗಂಡನ ಕ್ಷಮಿಸ್ತಾಳೆ. ಈ ಕುಡಿಯೋದು ಸಿಗರೇಟ್ ಸೇದೋದು ಅಂದರೆ ಮಾತ್ರ ಕ್ಷಮಿಸಲ್ಲ. ಏ ಅಣ್ಣ, ತಲೆ ಕೆಡ್ಸ್ಕೋಬೇಡ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಕೇಳಿಲ್ವಾ ನೀನು? ನಾಳೆ ಎಷ್ಟೊತ್ತಿಗೆ ಅದಕ್ಕೆ ಸರಿ ಹೋಗ್ಬಿಡ್ತಾರೆ, ನೋಡ್ತಾ ಇರು. ಒಂದು ವೇಳೆ ಸರಿ ಹೋಗಲಿಲ್ಲ, ಇದಕ್ಕೆಲ್ಲ ನೀನು ಹೊಣೆ ಆಗ್ತೀಯಾ? ಹುಷಾರಾಗಿರು. ಏನಪ್ಪ ಮಾಡೋದೀಗ? ಈ ಥರ ಮುನ್ಸ್ಕೊಂಬಿಟ್ಲಲ್ಲ. ಅಪ್ಪ, ನಾನು ಮಾತಾಡ್ತೀನಿ ರೀ. ಅಯ್ಯೋ ಬೇಡ, ಸುಮ್ಮನಿರೋ. ನಿನಗೂ ಸಿಕ್ಕಾಪಟ್ಟೆ ಕೂಗಾಡ್ಬಿಡ್ತಾಳೆ. ಫೋನ್ ಕೊಡಿದೆ, ನೀವು ಒಳಗಡೆ ಹೋಗು, ನಾನೇನೋ ಮಾಡ್ತೀನಿ, ಹೋಗು. ಸರಿ. ಓಯ್, ಏನದು ನೋಡ್ತಿದ್ಯಾ? ಇಸ್ಕೋ. ನೋಡೋ, ನಮ್ಮ ಅಣ್ಣ ಬೆವ್ರು ಸೂರಿಸಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅನಾವಶ್ಯಕವಾಗೆಲ್ಲ ಬಳಸಬೇಡ, ಒಳ್ಳೆದಕ್ಕೆ ಬಳಸಬೇಕು, ಗೊತ್ತಾಯ್ತಾ? ಇದು ಕಷ್ಟಪಟ್ಟು ದುಡ್ದು ಯಾರಿಗೂ ಹೇಳದೆ ಇಟ್ಟಿದ್ದಿದ್ದು ದುಡ್ಡು. ಜೋಪಾನವಾಗಿ ಬಳಸಪ್ಪ. ತಗೋ. ಏಯ್ ಏಯ್ ಹೇಳ ಮೇಲೆ. ಏ ನರಸಿಂಹ, ಹೇಳ. ಯಾಕೆ, ಏನಾಯ್ತು? ದಯವಿಟ್ಟು ಕ್ಷಮಿಸಿಪ್ಪ. ನೀವು ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದು ಉಳಿತಾಯ ಮಾಡಿರೋ ದುಡ್ಡನ್ನ ತಗೋತಾ ಇದ್ದೀನಿ. ಹೆತ್ತವರು ಎಷ್ಟೇ ಸಂಪಾದನೆ ಮಾಡಿಟ್ಟಿದ್ರು ಅದು ನಿಮ್ಗಳಿಗೆ ಅಲ್ವೇನೋ? ಹೋಗುವಾಗ ನಾವೇನು ತೊಗೊಂಡೋಗ್ತೀವ? ಆದರೂ ಕೆಲವು ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಹೆತ್ತವ್ರ ಜೊತೆ ದುಡ್ಡು ಆಸ್ತಿ ಅಂತ ಜಗಳ ಮಾಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಂಡವರು ಹೆತ್ತವ್ರನ್ನ ಕೊನೆಯವರೆಗೂ ಪ್ರೀತಿಯಿಂದ ನೋಡ್ಕೋತಾರೆ. ನಾನು ಯಾವತ್ತೂ ನಿಮ್ಮ ದುಡ್ಡಿನ ಮೇಲೆ ಆಸೆ ಪಟ್ಟಿಲ್ಲಪ್ಪ. ಆದರೆ ಈಗ ಅರ್ಜೆಂಟ್ ಅವಶ್ಯಕತೆ ಇದೆ, ಅದಕ್ಕೆ ಕೇಳಿದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ, ನಾನು ಸಂಪಾದನೆ ಮಾಡಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನೀನೇನು ಅಂತ ನನಗೆ ಗೊತ್ತಿಲ್ವೇನೋ? ಇದನ್ನೇ ನಾನು ಆವಾಗಲೇ ಅಂಬುಜಂಗೂ ಹೇಳ್ತಾ ಇದ್ದಿದ್ದು. ಈ ದುಡ್ಡಿಂದ ನಿನಗೆ ಒಳ್ಳೇದಾದ್ರೆ ಸಾಕು, ಆಯಿತಾ? ನಾನು ಕೂಡಿಟ್ಟಿದ್ದು, ಜೋಬಲ್ಲಿಟ್ಟಿದ್ದು ಎಲ್ಲ ಸೇರಿಸಿ ಹಾಕಿದೆ. ಆದರೂ 500 ರೂಪಾಯಿ ಕಮ್ಮಿ ಬಂತು. ಪರವಾಗಿಲ್ಲಪ್ಪ, ನಾನು ಅಡ್ಜಸ್ಟ್ ಮಾಡ್ತೀನಿ. ನೀನೆಲ್ಲೋ ಅಡ್ಜಸ್ಟ್ ಮಾಡ್ತೀಯಾ ಈ ಹೊತ್ತಲ್ಲಿ? ಇರು, ಬಂದೆ.